ಇನ್ನು ರಾಜ್ಯದಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಪಟ್ಟಿ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಪಟ್ಟಿ 35 ಶಾಸಕರ ಪಟ್ಟಿಯನ್ನು ಅಂತಿಮಪಡಿಸಿಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಅದರಲ್ಲಿ 31 ಜನ ಶಾಸಕರು, 34 ಜನ ಮೇಲ್ಮನೆ ಸದಸ್ಯರು, 31 + 4. ಇನ್ನೆರಡು ದಿನಗಳಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಬಹಳ ದೊಡ್ಡ ಹಗ್ಗಜಗ್ಗಾಟ ನಡೆದಿತ್ತು ಸಿಎಂ ಮತ್ತು ಡಿಸಿಎಂ ನಡುವೆ ಈ ವಿಚಾರದಲ್ಲಿ. ಶಾಸಕರಿಗೆ ಮಾತ್ರ ಕೊಡಬೇಕು ಅಂತ ಸಿಎಂ, ಪಕ್ಷದ ಕಾರ್ಯಕರ್ತರಿಗೂ ಕೊಡಬೇಕು ಅಂತ ಡಿಸಿಎಂ. ಹೀಗಾಗಿ ಇದು ಹೈಕಮಾಂಡ್ ಮೆಟ್ಟಿಲೇರಿತ್ತು. ಹೈಕಮಾಂಡ್ನವರು ಈಗ ಹೆಂಗಿದ್ರು ಅವರು ದೆಹಲಿನಲ್ಲೇ ಇದ್ದಾರಲ್ಲ, ಸೊ ಅಲ್ಲೇ ಅವರು ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಅಥವಾ ಬೇರೆ ಬೇರೆಯವ್ರ ಜೊತೆ ಎಲ್ಲ ಮಾತನಾಡಿ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡಿದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಕೊನೆಗೆ ಹೈಕಮಾಂಡ್ ಫೈನಲ್ ಮಾಡ್ತಾ ಯಾವ ಆಧಾರದಲ್ಲಿ ಈಗ ನಿಗಮ ಮತ್ತು ಮಂಡಳಿ ಅಧ್ಯಕ್ಷರ ಆಯ್ಕೆಯಾಗಿದೆ? ಈ ಜಗ್ಗಾಟಕ್ಕೊಂದು ತೆರೆ ಬಿದ್ದಿದೆಯಾ ಅಂತ? ಅರವಿಂದ್, ಒಂದು ಸ್ಪಷ್ಟ, ಹೈಕಮಾಂಡ್ ನಿಂದ ಅಂತಿಮವಾದ ಅಪ್ರೂವಲ್ ಸಿಗ್ಬೇಕಾಗಿರುವಂತದ್ದು ಮತ್ತು ಎಐಸಿಸಿ ನಾಯಕರಿಗೆ ಪಟ್ಟಿ ತಲುಪಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಪಟ್ಟಿ ತಲುಪಿಸಿದ್ರು ಕೂಡ ಇಬ್ಬರು ಒಮ್ಮತವಾಗಿ ಒಪ್ಪಬಹುದಾದಂತಹ ಅಭ್ಯರ್ಥಿಗಳು ಅಥವಾ ಶಾಸಕರು ಯಾರು ಅನ್ನುವಂತ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಇವತ್ತು ಬೆಳಗಿನ ಉಪಹಾರ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕುಳಿತು ಚರ್ಚೆ ಮಾಡಿ ಒಂದು 35 ಶಾಸಕರ ಹೆಸರನ್ನ ಒಮ್ಮತದಿಂದ ಅಂತಿಮ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಅಂತಿಮ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ, ಎಐಸಿಸಿ ನಾಯಕರಿಗೆ ಇವತ್ತೇ ತಲುಪಿಸ್ತಾರೆ. ತಲುಪಿಸಿದ ನಂತರದಲ್ಲಿ ಅಧಿಕೃತವಾದ ಘೋಷಣೆಯನ್ನು ಎಐಸಿಸಿ ಮಾಡಬೇಕಾಗುತ್ತೆ, ಅಥವಾ ಅದರಲ್ಲೂ ಏನಾದ್ರೂ ಬೇರೆ ಯಾವುದಾದ್ರೂ ಲಾಬಿ ಮತ್ತು ಒತ್ತಡಕ್ಕೆ ಮಣಿದು ಬದಲಾವಣೆಯನ್ನು ಮಾಡುವಂತಹ ಅವಕಾಶ ಕೂಡ ಹೈಕಮಾಂಡ್ ಮಟ್ಟದಲ್ಲಿದೆ. ಅದೇನಾದ್ರೂ ನಡೆಯುತ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದ್ರೆ ಇವರಿಬ್ಬರು ಒಮ್ಮತವಾಗಿ 35 ಹೆಸರುಗಳನ್ನ ಅಥವಾ ಶಾಸಕರು ಮತ್ತು ಪರಿಷತ್ತು ಸೇರಿದಂತೆ 35 ಹೆಸರುಗಳನ್ನ ಕಳಿಸಿಕೊಡುವ ನಿಟ್ಟಿನಲ್ಲಿ ಏಕಾಭಿಪ್ರಾಯಕ್ಕೆ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಪಟ್ಟಿ ಬಿಡುಗಡೆ ಆಗಬೇಕು, ಆಮೇಲೆ ಬೇಕಾದರೆ ಯಾವ ಮಾನದಂಡ ಏನು ಎತ್ತ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ಬೋದು. ಬಟ್ ಇನ್ನೂ 2 ದಿನ ಆಗುತ್ತೆ ಅಂತ ಇದ್ದಾರೆ. ಇದರ ಮಧ್ಯದಲ್ಲಿ ಕೆಲವರೆಲ್ಲ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ, ಕೊಟ್ಟರೆ ಮಂತ್ರಿಗಿರಿ ಕೊಡಿ ಅಂತಲೂ ಕೇಳಿದರು. ಉದಾಹರಣೆಗೆ ಶಿವಲಿಂಗೇಗೌಡರು. ಹಾಗಾಗಿ ಅವರು ಆಯ್ಕೆ ಮಾಡ್ಕೋತಾರಾ ಇಲ್ವಾ ಅಂತಕ್ಕಂಥದ್ದು ಸ್ವಲ್ಪ ಇನ್ನೂ ಕೂಡ ಇವೆಲ್ಲ ಫೈನಲ್ ಆಗಬೇಕಾಗಿದೆ.